ಬಿಡದಿ ಟೌನ್ಶಿಪ್ ಪರವಾಗಿ ರೈತರಿಂದ ಸಿಎಂ ಡಿಕೆಶಿ ಭೇಟಿಯಾಗಿದೆ. ಬಿಡದಿ ಟೌನ್ಶಿಪ್ ವ್ಯಾಪ್ತಿಯ 2 ಗ್ರಾಮಗಳ ಕೆಲವು ರೈತರಿಂದ ಭೇಟಿಯಾಗಿದ್ದು ಆದಷ್ಟು ಬೇಗ ಅಂತಿಮ ಅಧಿಸೂಚನೆ ಹೊರಡಿಸಿ ಅಂತ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಹೋರಾಟ ತೀವ್ರ ಆಗುತ್ತಾ ಇದ್ದಂತೆ ಟೌನ್ಶಿಪ್ ಪರ ರೈತರು ಸಿಎಂ ರನ್ನ ಭೇಟಿಯಾಗಿದ್ದಾರೆ. ಟೌನ್ಶಿಪ್ಗಾಗಿ 20 ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ. ವೃಷಭಾವತಿ ಕಲುಷಿತವಾಗಿ ಬೆಳೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ, ಆದಷ್ಟು ಬೇಗ ಅಧಿಸೂಚನೆ ಹೊರಡಿಸಬೇಕು ಅಂತ ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಬಿಡದಿ ಟೌನ್ಶಿಪ್ ಆಗಬಾರದು ಅಂತ ಜೆಡಿಎಸ್ ಪಾದಯಾತ್ರೆ ಕೈಗೊಳ್ತಾ ಇದೆ, ಮತ್ತೊಂದು ಕಡೆ ಟೌನ್ಶಿಪ್ನ ಪರವಾಗಿ ಇರುವ ರೈತರು ಸಿಎಂ ರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ, ಆದಷ್ಟು ಬೇಗ ಅಧಿಸೂಚನೆ ಹೊರಡಿಸಿ ಅಂತ. ಇನ್ನು ಟೌನ್ಶಿಪ್ ಪರ ಇರೋ ರೈತರ ಭೇಟಿ ನಂತರ ಸಿಎಂ ಡಿಕೆಶಿ ಮಾತಾಡಿದ್ದಾರೆ. ಕೆಲ ಹಳ್ಳಿಗಳ ನೋಟಿಫಿಕೇಶನ್ ಆಗಿಲ್ಲ, ಮಾಡಿ ಅಂತ ಕೇಳಿದ್ದಾರೆ. ನೋಟಿಫಿಕೇಶನ್ ಆಗದ ಕಾರಣ ಪರಿಹಾರ ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ನೋಟಿಫಿಕೇಶನ್ ಆಗದ ಹಳ್ಳಿಗಳ ಭೂಸ್ವಾಧೀನಕ್ಕೆ ಆದೇಶ ಮಾಡ್ತೀವಿ. ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅವರು ಎಷ್ಟು ಬೇಕಾದ್ರೂ ನಡೀಲಿ, ಅವರನ್ನ ಬಿಟ್ಟು ಬಿಡಿ ಅಂತ ಪೊಲೀಸರಿಗೆ ಹೇಳಿದ್ದೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ರೈತರು ಒಂದು 100 ಜನ ನನ್ನನ್ನು ಬಂದಿದ್ರು, ಕೆಲವು ಪ್ರತಿನಿಧಿಗಳು ಬಂದಿದ್ರು, ಕೆಲವೆಲ್ಲ ಹೊರಗಡೆ ಇದ್ದಾರೆ. ಅವ್ರ ಉದ್ದೇಶ ಕೆಲವು ಹಳ್ಳಿಗಳನ್ನ ನೋಟಿಫಿಕೇಶನ್ ಮಾಡಿಲ್ಲ, ಫೈನಲ್ ನೋಟಿಫಿಕೇಶನ್ ಮಾಡಿಬಿಡಿ, ನಾವು ಕೆಲವು ನಮ್ಮ ಸಮಸ್ಯೆ ಇದೆ, ನಾವು ಹಣನ ತೆಗೆದುಕೊಳ್ತೀವಿ, ಒಳ್ಳೆ ಪರಿಹಾರ ಕೊಡ್ತಾ ಇದೀವಿ, ಆದಷ್ಟು ಕೆಲವರು ಜಮೀನು ಉಳಿಸ್ಕೊಳ್ತೀವಿ, ನಾವು 50% ಜಮೀನು ಕೂಡ ನಾವು ಉಳಿಸ್ಕೊಳ್ತೀವಿ. ಸೊ ನಮಗೆ ನಮ್ಮ ಹೆಸರುಗಳು ನೋಟಿಫಿಕೇಶನ್ ಆಗಿಲ್ಲದ್ರಿಂದ ನಾವು ಹಣ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಮಾಡಿ, ನಾವೆಲ್ಲ ಸಿದ್ಧತೆ ಇದ್ದೀವಿ ಅಂತೇಳಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ 200-250 ಜನ ರೈತರು ಕೂಡ ಬಂದಿದ್ದಾರೆ. ಖಂಡಿತ ಅವರಿಗೆ ನಾನು ನಮ್ಮ ಆಫೀಸರ್ಸ್ಗೆ ತಿಳಿಸಿ ಇನ್ನು ಯಾವ ಊರು ಉಳ್ಕೊಂಡಿದೆ ಅವನ್ನೆಲ್ಲ ನೋಟಿಫಿಕೇಶನ್ ಮಾಡಿ ಯಾರು ಕೊಡ್ತಾರೆ ಅದನ್ನು ತೆಗೆದುಕೊಳ್ತೀವಿ, ಯಾರಿಗೂ ಬಲವಂತ ಮಾಡಬೇಕು. ನೋಡ್ರಿ, ಅಲ್ಲಿರೋರೆಲ್ಲ ನಾನು ಲೆಕ್ಕ ಹಾಕ್ಸ್ಬಿಟ್ಟಿದ್ದೀನಿ. 160 ಜನ ರೈತರು ಮಾತ್ರ ಅಲ್ಲಿದ್ರು, ಮಿಕ್ಕಿದವರೆಲ್ಲ ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಮೈಸೂರು, ತುಮಕೂರು ಅಲ್ಲಿಂದ ಬಂದಂತವ್ರು. ನಾನು ರಾಜಕೀಯಕ್ಕೆ ಪಾಪ ಅವ್ರು ಮಾಡೋರು ಬೇಡ ಅನ್ನಕ್ಕಾಗ್ತದ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿ. ಇವತ್ತು ಪಾದಯಾತ್ರೆ ಮಾಡಿದ್ರು ನಾವೇನು ಬೇಡ ಅಂತ ಏನಿರ್ತದೆ, ದಿನಾ ಪಾದಯಾತ್ರೆ ಮಾಡಲಿ, ದಿನ ಹೋರಾಟ ಮಾಡಲಿ, ನಮ್ಗೇನು ಅದಕ್ಕೆಲ್ಲ ನಾನು ಅವ್ರಿಗೆ ನಮ್ಮ ಪೊಲೀಸ್ ಆಫೀಸರ್ ಕೇಳಿದೀನಿ, ಎಲ್ಲ ಅವ್ರು ಎಷ್ಟು ಬೇಕಾದ್ರೂ ನಡೀಲಪ್ಪ, ಬಿಟ್ಬಿಡಿ ಅವ್ರನ್ನ ಅಂತ ಹೇಳಿ ರೈತರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.